ಓಂ ಶ್ರೀ ಗುರುದೇವಾಯ ನಮಃ. ಎಸ್.ಜೆ. ಗುರುಕುಲ ಚಿಕ್ಕಶೆಲ್ಲಿಕೇರಿ. ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಕಟ್ಟಿಕೊಂಡು ಹೆಂಡತಿ ಯಾವುದು ಅಂದ್ರೆ ಕಂದಿಲ್ಲ ಚುಮ್ಮನಿ ಅವೇ ಕೊನೆಗಾನು ಮತ್ತು ಅವೇ ಬರೋ ಇವು. ಒಮ್ಮೆ ತಿಮ್ಮನ ಲಗ್ನ ನಡೆದಿತ್ತು. ಅರ್ಚಕ ಒಂದು ಮುಹೂರ್ತ ಕೊಟ್ಟಿದ್ದ. ಹೆಂಗೆ ಮುಹೂರ್ತ ಕೊಟ್ಟಿದ್ದಂದ್ರೆ ಮಧ್ಯರಾತ್ರಿ 12 ಗಂಟೆ ಸಮಯ. ಯಾಕಂದರೆ ಹಗಲಿ ಸಮಯ ಇದ್ದಿದ್ದಿಲ್ಲ, ಬಿಟ್ಟರೆ 1 ವರ್ಷ ಕಾಯಬೇಕಾಗಿತ್ತು. ತಿಮ್ಮಂದ 1 ವರ್ಷ ಕಾಯಂಗಿಲ್ರಿ, 12 ಗಂಟೆ ಆದರೂ ಪರವಾಗಿಲ್ಲ, ನಾ ಮದುವೆ ಮಾಡ್ಕೋತೀನಿ ಅಂದ. ಬೀಗರು ಬಂದರು, ಎಲ್ಲರೂ ಬಂದರು. ಪುರೋಹಿತ ಮಂತ್ರ ಹೇಳಕತ್ತಿದ್ದ. ಮಾಂಗಲ್ಯಂ ತಂತು ನಾನೇ ಮಂತಿದ್ದ. ಕರೆಂಟ್ ಹೋಗ್ಬಿಡ್ತು. ತಿಮ್ಮ ಕೇಳ್ದ, ಹೆಂಗೆ ಮಾಡ್ರಿ ಅಂದವ. ಬಿಟ್ಟರೆ 1 ವರ್ಷ ಕಾಯಬೇಕಾಗೈತಿ, ಕಟ್ಟಿಬಿಡು ಅಂದವ. ಕಟ್ಟಿಬಿಡು ಅಂದಾಗ 3 ಗಂಟೆ ಹಾಕಿ ಕೈ ಬಿಟ್ಟಿದ್ದ, ಕರೆಂಟ್ ಬಂತು. ನೋಡ್ತಾನ ಯಾವಾಗ ಕಟ್ಟಬೇಕಾಗಿತ್ತಲ್ಲ ತಾಳಿ, ಆಕಿ ಕಟ್ಟಿದ್ದಿಲ್ಲ, ಅವ್ರವು ಕಟ್ಟಿದ್ದವ. ಕರೆಂಟ್ ಇಷ್ಟು ಗದ್ದಲ ಹಿಡಿಸ್ತಾವಂತ. ಇರಲಿ, ಇವತ್ತಿನ ಅಧಿಕರಣವಾಗಿರಿಸಿಕೊಂಡಿರ್ತಕ್ಕಂಥ ವಿಷಯ 12ನೆಯ ಶತಮಾನದಲ್ಲಿ ಆಗಿ ಹೋಗಿರತಕ್ಕಂಥ ವಿಶ್ವಗುರು ಜಗಜ್ಯೋತಿ ಬಸವಣ್ಣ, ಅಪ್ಪ ಬಸವಣ್ಣ ಅನ್ನತಕ್ಕಂಥ ನಾಮವನ್ನು ಪಡೆದಿರತಕ್ಕಂಥ ಜಗಜ್ಯೋತಿ ಬಸವಣ್ಣನವರು ವಚನ ಸಾಹಿತ್ಯದಲ್ಲಿ ಹೇಳ್ತಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ 100 ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗನ ದೇವನನ್ನ. ಎಷ್ಟು ಚಂದ ಹೇಳ್ತಾರವ್ರಿಲ್ಲಿ. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ. ಶರೀರ ಒಂದು ದಿನ ಇದು ಬಿಟ್ಟು ಹೋಗ್ತದ, ಯಾವಾಗ ಹೋಗ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇದೆ ಏನ್ರಿ ನಮ್ಮವುಗಳು? ಇಲ್ಲಿ ಹೌದಿಲ್ಲ, ಯಾವಾಗ ಹೋಗ್ತದ ಅನ್ನೋದು ಗೊತ್ತಿಲ್ಲ. ನೋಡ್ರಿ, ನೀವು ಬೇಕಾದ್ರೆ ಎಲ್ಲ ಕಡೆ ಹೋಗ್ರಿ, ಒಂದು ಸೀರೆ ತೊಗೋರಿ, ಒಂದು ಬಾಂಡೆ ತೊಗೋರಿ, ಮಿಕ್ಸಿ ತೊಗೋರಿ, ಕುಕ್ಕರ್ ತೊಗೋರಿ, ಏನೆಲ್ಲ ತೊಗೊಂಡ್ರು ಕೂಡ 1 ವರ್ಷ ಗ್ಯಾರಂಟಿ ಕಾರ್ಡ್ ಅದ. ಬೇಡ, ಒಂದು ಕಾಲ ಹಾಕೊಳ್ಳೋ ಚಪ್ಪಲಕ್ಕೆ 1 ವರ್ಷ ಗ್ಯಾರಂಟಿ ಕಾರ್ಡ್ ಅದ. ಆದರೆ ಮನುಷ್ಯನಿಗೆ ಮಾತ್ರ ಗ್ಯಾರಂಟಿ ಕಾರ್ಡ್ ಯಾರೂ ಕೊಟ್ಟಿಲ್ಲ, ಕೊಡೋಕ್ಕೆ ಸಾಧ್ಯನೂ ಇಲ್ಲ. ಇದು ಯಾವಾಗ ಹುಡ್ತದೋ ಗೊತ್ತಿಲ್ಲ, ಯಾವಾಗ ಸಾಯ್ತದೋ ಅನ್ನೋದು ಗೊತ್ತಿಲ್ಲ. ಹುಟ್ಟೈತೆ ಅಂದಮೇಲೆ ಯಾವಾಗಿದು ಹೋಗ್ತದೋ ಗೊತ್ತಿಲ್ಲ. ನೀರ ಮೇಲಿನ ಗುರುಳಿ ನಿಜವಲ್ಲೂ ಹರಿ ಅಂತಾರೆ ದಾಸರು. ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಹೋಗುವುದಕ್ಕಿಂತ ಪೂರ್ವದಲ್ಲಿ ನೆರೆಕೆನ್ನೆಗೆ ಈ ತೊಗಲು ಏನದಲ್ಲ, ಇದು ತೊಗಲ ಬುದ್ಧಿ ದಿಗಲು ಬಿದ್ದಿ, ಈ ತೊಗಲಿನ ಚೀಲ ಒಂದು ದಿನ ಜೋತು ಬೀಳ್ತದೆ. ನೀವು ಬೇಕಾದ್ರೆ ನೋಡ್ರಿ, 3 ದಿನ ಅನ್ನ ಹಾಕೋದು ಬಿಡ್ರಿ, ಇದಕ್ಕೆ ಹೆಂಗೆ ಆಗ್ತದೆ? ಜೋತು ಬೀಳ್ತದೆ. ಅನ್ನಮಯ ಶರೀರ ಇದು ಜೋತು ಬೀಳ್ತದೆ. ಇದು ಒಂದಿಷ್ಟು ತೊಗಲು ಸುಕ್ಕ ಹಿಡಿಗೊಡದನೆ. ಇದನ್ನು ನಾವು ಇನ್ನೊಂದು ಭಾಷೆ ಒಳಗೆ ಬಳಸ್ತೀವಲ್ಲ, ನೀವು ಆಡು ಭಾಷೆ ಒಳಗೆ ಅಂತಿರ್ತೀರಿ. ಏನದವ ಈಗೆಲ್ಲ ಶರೀರ ಕೈ ಕೊಡಕತ್ತದ, ಯಾವುದು ಕೆಲಸ ಕೇಳುವಲ್ತು. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ. ಒಂದೇ ಜಾಗದ ಮೇಲಲ್ಲಿ ಕುಂತು ನಮ್ಮ ಇಂದ್ರಿಯಗಳ ಕೈ ಕೊಡಕತ್ತಿದ್ವು ಅಂದ್ರೆ ನಾವೇನು ಗುರುಗಳ ಕಡೆ ಬರ್ತೀವಿ? ಏನು ಶಾಸ್ತ್ರ ಪುರಾಣ ಕೇಳುತ್ತೀವಿ? ಎಲ್ಲಿ ಪ್ರವಚನ ಕೇಳೋಕ್ಕಾಗ್ತದೆ? ಎಲ್ಲಿ ಪೂಜೆ ಪುನಸ್ಕಾರ ಮಾಡೋಕ್ಕಾಗ್ತದೆ? ಆಗೋದಿಲ್ಲ. ಅದಕ್ಕಿಲ್ಲಿ ಹೇಳ್ತಾರೆ, ಇದು ಮನುಷ್ಯ ಜನ್ಮ ಅನ್ನತಕ್ಕಂಥದ್ದೊಂದು ಹದ ಅದ. ಆ ಹದ ತಪ್ಪಿದೊಡಂತು ತಪ್ಪು ಇವು ದೇಹಿಗಳಿಗೆ ನೋಡು ರಮಣೀರನ್ನೇ ಅಂತಾರೆ. ಒಮ್ಮೆ ಇದು ಹದ ಅದ, ಮನುಷ್ಯ ಜನ್ಮ ಒಂದು ಹದ ಅದ. ಇದು ಈ ಹದ ಐತಿ ಅಂದ ಮೇಲೆ ಇದು ಯಾವಾಗ ಬಂದದಲ್ಲ, ಇದನ್ನು ನಾವು ಹಾನಿ ಮಾಡಿಕೊಳ್ಳಾರ್ದ ಇದರೊಳಗೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಈಗ ನಾವೆಲ್ಲ ರಂಗನಾಥ ಸ್ವಾಮಿ ಜಾತ್ರೆಯನ್ನು ಮಾಡ್ತೀವಿ. ಜಾ ಅಂದರೆ ಹೋಗೋದು, ತ್ರಿ ಅಂದರೆ ಬರೋದು. ಯಾವುದನ್ನು ಹೋಗೋದು, ಎಲ್ಲಿ ಬರೋದು? ಜ ಅಂತ ಕಳಿಸಿಬಿಟ್ಟಾನ ಭಗವಂತ ಈ ಭೂಮಿಗೆ, ಹೋಗು ಅಂತ. ತ್ರಿ ಅಂದರೆ ನಮ್ಮ ಜ್ಞಾನವನ್ನು ನಾವು ಮಾಡ್ಕೊಳ್ಳಿಕ್ಕೆ ಬಂದೀವಿ. ತಾಯಿ ಗರ್ಭದಲ್ಲಿ ನಾವೆಲ್ಲ ಮಾತು ಕೊಟ್ಟು ಬಂದೀವಿ. ಇದು ಪ್ರಸಾದವಾಗಿ ಬಂದಿರತಕ್ಕಂಥ ಕಾಯ ಪ್ರಸಾದವಾಗಿ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ ಅಂತ ನಾವೆಲ್ಲ ವಚನ ಕೊಟ್ಟು ಬಂದೀವಿ.
ಆದರೆ ಒಂದು ಹೂವು ಕೇಳ್ತದೆ, ಒಂದು ಹೂವು ಒಂದೇ ದಿನ ಬದುಕ್ತದೆ, ಬದುಕಿನ ಸಾರ್ಥಕತೆಯನ್ನು ಕಂಡುಹಿಡಿತದು. ಅದು ಹೇಳುತ್ತದೆ, ಮುಂಜಾನೆ ಅರಳಿದೆ ಮಧ್ಯಾಹ್ನ ಬಾಡಿದೆ, ಮುಂಜಾನೆ ಅರಳಿದೆ ಮಧ್ಯಾಹ್ನ ಬಾಡಿದೆ, ಸಂಜೆಗೆಂದು ಬಿದ್ದೆ, ಅರಳಿ ಬಾಡಿ ಬೀಳುವ ಮುನ್ನ ನಿನ್ನ ತೊಟ್ಟಿಲಿಗೆ ಶೃಂಗಾರವಾಗಿ ನಾನೇ ಬಂದೆ, ನಿನ್ನ ದಾಂಪತ್ಯ ಜೀವನಕ್ಕೆ ಶೃಂಗಾರವಾಗಿ ನಾನೇ ಬಂದೆ, ನಿನ್ನ ಸೀಮಂತ ಕಾರ್ಯಕ್ರಮಕ್ಕೆ ಶೃಂಗಾರವಾಗಿ ನಾನೇ ಬಂದೆ, ರಂಗನಾಥ ಮುಡಿಗೆ ಶೃಂಗಾರವಾಗಿ ನಾನೇ ಬಂದೆ, ಕೊನೆಗೆ ನಿನ್ನ ಹೆಣಕ್ಕೆ ಶೃಂಗಾರವಾಗಿ ನಾನೇ ಬಂದೆ, ಎಲ್ಲಿ ಮಾನವಾಣಿ ನಾರಿಗಾದೆ ಅಂತ ಒಂದು ಹೂವು ಕೇಳ್ತದೆ. ಒಂದೇ ದಿನ ಬದುಕಿದರೂ ಬದುಕತೆಯ ಸಾರ್ಥಕತೆ ಬದುಕನ್ನು ಬದುಕ್ತದೆ. ಈಗ ನಾವು ನೀವು ಬದುಕಕ್ಕತ್ತೀವಲ್ಲ, ಹೆಂಗೆ ಬದುಕೋದ್ರ ಭಾಳ ಚಂದದ. ಬದುಕು ಹೆಂಗೆ ಬದುಕಬೇಕು ಅಂತ ಕೇಳಿದರೆ, ಇದ್ದರೂ ಕೂಡ ಇಂಥ ಮನುಷ್ಯ ಇರಬೇಕು, ಇದ್ದರೂ ಕೂಡ ಹಿಂಗೆ ಇರಬೇಕು ಅಂತ ತಿಳ್ಕೊಂಡು ಇನ್ನೊಬ್ಬರು ನಮ್ಮನ್ನು ಹಿಂಬಾಲಿಸುವಂಥ ಬದುಕನ್ನು ಬದುಕಬೇಕು. ಅಂಥ ಬದುಕಿಗೆ ಬದುಕಂತಾರೆ. ಅದಕ್ಕೆ ಹೇಳ್ತಾರೆ, ಹಣ್ಣು ಕೊಡುವವರುಂಟು, ಹೆಣ್ಣು ಕೊಡುವವರುಂಟು, ಹೊಣ್ಣು ಕೊಡುವವರುಂಟು, ಸತ್ತಾಗ ಒಂದು ದಿನ ಮಣ್ಣು ಕೊಡುತ್ತಾರೆ. ನಿನ್ನ ಬದುಕಿಗೆ ಬಣ್ಣ ಕೊಡೋರು ಯಾರಾದರೂ ಇದ್ರೆ ಅದು ರಂಗನಾಥ ಸ್ವಾಮಿ ನಿನ್ನ ಬದುಕಿಗೆ ಬಣ್ಣ ಕೊಡ್ತಾನೆ. ಆ ಬದುಕನ್ನು ಬದುಕು ಅಂತ ಹೇಳ್ತಾರೆ ಅವರಿಗೆ. ಇನ್ನೊಂದು ಕಡೆ ಶ್ರೀಮಣಿ ಜೀವನರ ಬರೀತಾರೆ, ಸುಮ್ಮನೆ ಕಾಲವನ್ನು ಕಳೆದು ಸಾಯಿದುಚಿತವೇ ಮನುಜ, ನೆಮ್ಮಿ ನಿಜವನ್ನು ಮುಕ್ತಿ ಪಡೆಯದೇನಿ. ಸುಮ್ಮನೆ ಕಾಲು ಹರನ್ ಮಾಡಬೇಡ, ಅಲ್ಲೊಂದಿಷ್ಟು ಕುಂತು ಇಲ್ಲೊಂದಿಷ್ಟು ಕುಂತು ಕಾಲು ಹರನ್ ಮಾಡಬೇಡ. ನೀನು ಎದಕ್ಕೆ ಬಂದು ಅದನ್ನು ತಿಳ್ಕೊ. ಈಗ ನೋಡ್ರಿ, ಮನುಷ್ಯ ಈಗ ನೀವೆಲ್ಲರೂ ಕೂಡ ಪ್ರವಚನ ಕೇಳಕ್ಕೆ ಬಂದಿರಿ. ನಿಮ್ಮ ಮನೆ ಒಳಗೆ ಎತ್ತ, ಎಮ್ಮೆ, ಆಡ, ಆಕಳ, ದನ, ಕರ, ಈ ಪಶುಗಳು ಅದಾವಿಲ್ಲ, ಅದಾವ. ಅವು ಯಾಕೆ ಬರಂಗಿಲ್ಲ? ಸುಮ್ಮನೆ ವಿಚಾರ ಮಾಡ್ರಿ. ಅವು ಯಾಕೆ ಬರಂಗಿಲ್ಲ? ಇಲ್ಲಿ ಯಾಕೆ ಬಂದು ಕುಂದ್ರಂಗಿಲ್ಲ ದೇವಸ್ಥಾನದಾಗೆ? ಈಗ ಅವಕ್ಕೂ ಹಸಿವದ, ಅವಕ್ಕೂ ನಿದ್ರೆ ಬರ್ತದ, ಅವು ನಿಮಗೆ ಮಕ್ಕಳ ಹೇರ್ತವೆ, ಅವಕ್ಕೂ ಭಯ ಅದ, ಮಾಲಕ್ ಬಡಿತಾನಂತ, ಅವಕ್ಕೂ ನೀರಡಿಕೆ ಅದ, ಅವು ಕೂಡ ದುಡಿತಾವ, ನಿಮ್ಗಿಂತ ಹೆಚ್ಚು ದುಡಿತಾವ. ಹೊಲದೊಳಗೆ ಎರಡು ಎತ್ತ ನೀವು ದುಡಿದು ಗಳೆ ಹೊಡೆದು ಕೈ ಬಿಟ್ಟರೆ ಸೀದಾ ಬಂದು ಮಾಲಕ್ಕೆ ಎಲ್ಲಿ ಕಟ್ತಾನೆ ಅಲ್ಲಿ ಬಂದು ನಿಂದಿರ್ತವೆ ಗದ್ಲಿ ಒಳಗೆ. ಆದರೆ ಮನುಷ್ಯನಿಗಿಂತ ಹೆಚ್ಚು ಶ್ರಮ ಪಟ್ಟಿರ್ತವೆ. ಅದನ್ನು ಮನುಷ್ಯ ಏನು ಮಾಡ್ತಾನೆ, ಮನೆಗೆ ಹೋಗಿ ಅವು ಅಂತ ತಿಳ್ಕೊಂಡು ಭಾಳ ದನಿಮೆ ಆಗೈತಿ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಬಾರ್ ಅಂಗಡಿಗೆ ಹೋಗ್ತಾನೆ. ನಿಮ್ಮೂರಾಗ ಕುಡಿಯೋರು ಯಾರು ಇಲ್ಲ, ಭಾಳ ಚಲೋ ಅದಿರಿ. ಬಾರ್ ಅಂಗಡಿಗೆ ಹೋಗ್ತಾನೆ. ಬಾರ್ ಅಂಗಡಿಗೆ ಹೋಗಿ ಕುಡ್ದು ಬರ್ತಾನೆ. ಈಗ ನೋಡ್ರಿ, ಸುಮ್ಮನೆ ವಿಚಾರ ಮಾಡಿ. ಈ ಒಂದು 2 ಬಕೆಟ್ದೊಳಗೆ, ಒಂದು ಬಕೆಟಿನೊಳಗೆ ನೀರ, ಇನ್ನೊಂದು ಬಕೆಟ್ನೊಳಗೆ ಬೀರ ಇಡ್ರಿ. ನೀವು ಎಮ್ಮಿ ಮುಂದಿಟ್ರೆ ಏನು ಕುಡಿತದ? ನೀರು ಕುಡಿತದಿಲ್ಲ. ಬೀರ್ ಯಾಕೆ ಕುಡಿಯಂಗಿಲ್ಲದು? ಬೀರ್ ಯಾಕೆ ಕುಡಿಯಂಗಿಲ್ಲ? ಸದಾಶಿವ ಪಿಲೆ ಕೂತಾನ. ಬೀರ್ ಯಾಕೆ ಕುಡಿಯಂಗಿಲ್ಲ ಅಂದರೆ, ಇದು ಚಲೋ ಇಲ್ಲ, ಇದು ಕೆಟ್ಟದ ಅನ್ನೋದು ಒಂದು ಪಶುವಿಗೆ ಗೊತ್ತಾಗ್ತದೆ. ಅದೇ 2 ಬಕೆಟ್ ಮನುಷ್ಯನ ಮುಂದೆ ತಂದಿಟ್ರ ಏನಂತನೋ, ಚಲೋ ಆತ ಕಾಕ, ನಿನ್ನ ಹೆಂಡ್ರ ಮಕ್ಕಳಿಗೆ ಪುಣ್ಯ ಹತ್ತಲಿ, ನಿನಗೆ ಕೋಟಿ ಪುಣ್ಯ ಬದಲಿ, ರಂಗನಾಥ ಸ್ವಾಮಿ ನಿನಗೆ ಒಳ್ಳೇದು ಮಾಡಲಿ, ಆ ಬೀರಿಗೆ ನೀರು ಹಾಕಕ್ಕೆ ಒಂದಿಷ್ಟು ನೀರು ತಂದು ಕೊಟ್ಟಿಯಲ್ಲ ಅಂತ ಕೈ ಮುಗಿತಾನವ. ನೋಡ್ರಿ ಹೆಂಗದ. ಶರಾಯಿ ಕುಡಿದರೆ ಶರೀರ ಸುನ್ನು, ಸಿಗರೇಟು ಸೇದಿದರೆ ಕೊಳುತ್ತಿರೋ ಹಣ್ಣು, ಗುಟ್ಕಾ ತಿಂದರೆ ಮುಕ್ಕುವೆ ಮಣ್ಣು, ಟಿ ವಿ ನೋಡಿ ಕಳ್ಕೊಂಡಿ ಕಣ್ಣು. ಎದರಿಂದ ಮಾಡಿರ್ತಾರೆ ಅನ್ನೋದು ಗೊತ್ತಿಲ್ಲ. ಫ್ಯಾಕ್ಟ್ರಿ ಒಳಗೆ ನೋಡ್ರಿ, ಕೊಳತ ಮಳ್ಳಿ ಹಾಕ್ತಾರೆ, ಕೊಳತ ಬೆಲ್ಲ ಹಾಕ್ತಾರೆ, ತಿಪ್ಪ್ಯಾಗ ಬಿದ್ದ ಚಪ್ಪಲ್ ಹಾಕ್ತಾರೆ. ಅದಕ್ಕೊಂದು ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಐತದ, ನಾ ಹೇಳಂಗಿಲ್ಲ. ಅದನ್ನು ಹಾಕಿ ತಿರುವೇಡಿ ಬ್ರ್ಯಾಂಡ್ ಅಂತ ಮಾಡಿ ಹೊರಗೆ ಬಿಡ್ತಾರ. ಅದನ್ನು ಕುಡಿದು ತುರಾಡ್ತಾನ ಮನುಷ್ಯ. ಬರೀ ಮಳ್ಳಿ, ಬರೀ ಮೂಸಿ ನೋಡಿದ್ರೆ ನಾಯಿ ಹುಚ್ಚಿ ಹಿಡಿತದ, ಮನುಷ್ಯ ಹಿಡಿಯಂಗಿಲ್ಲ. ನಿಮ್ಮೂರಾಗ ಪಂಚಾಯತಿ ಐತಿಲ್ಲ? ಇಲ್ಲ? ಹಾಂ, ಎರ್ಕಲಿಗದ. ಒಟ್ಟು ಪಂಚಾಯತಿ ಆಯ್ತು ಅನ್ಕೋರಿ. ಆ ಪಂಚಾಯತಿ ವತಿಯಿಂದಾಗ ಲೈಟ್ ಕಂಬ ಶಾಂಕ್ಷನ್ ಆಗಿತ್ತು. ಮನುಷ್ಯ ಜನ್ಮ ಹೆಂಗೆ ಹಾಳು ಮಾಡಕತ್ತೀವಿ ಅನ್ನೋದಕ್ಕೆ ಲೈಟ್ ಕಂಬ ಶಾಂಕ್ಷನ್ ಆಗಿತ್ತು. ಮನುಷ್ಯನ ಎದಿಮಟ್ಟ ತೆಗೆದಿದ್ರೆ ಅದನ್ನು ಹೋಗಿಬೇಕಂತೇಳಿ ಲೈಟ್ ಕಂಬನೂ ಬಂದು ಬಿದ್ದಿತ್ತು. 8 ಗಂಟೆ ಆಯಿತು. 6 ಗಂಟೆ ಆದರೆ ನಮ್ಮ ತಾಯಿ ಅಂದ್ರೆ ಟಿ ವಿ ಮುಂದೆ ಟೈಟ್ ಆಗ್ತಾರೆ. ನೀವು ಇಲ್ಲವ ಭಾಳ ಚಲೋ ಅದಿರಿ,
12ನೇ ಶತಮಾನದಲ್ಲಿ ವೀರವಿರಾಗಿನಿ ವೈರಾಗ್ಯದ ನಿಧಿ ಜಗತ್ತಿಗೆ ಆಕಾಣಿಸಿಕೊಂಡಿರತಕ್ಕಂಥ ಜಗನ್ಮಾತೆ ಅಕ್ಕ ಮಹಾದೇವಿ ಕೌಶಿಕನ ಅರಮನೆಯನ್ನು ಬಿಟ್ಟು ಕಲ್ಯಾಣಕ್ಕೆ ಬರುವಾಗ ಕಾಮವೇ ನಿಲ್ಲು ನಿಲ್ಲು, ಕ್ರೋಧವೇ ನಿಲ್ಲು ನಿಲ್ಲು, ಮೋಹವೇ ನಿಲ್ಲು ನಿಲ್ಲು, ಮದವೇ ನಿಲ್ಲು ನಿಲ್ಲು, ಮತ್ಸರವೇ ನಿಲ್ಲು ನಿಲ್ಲು ಅಂತ ಷಡ್ವರ್ಗಗಳನ್ನು ನಿಲ್ಲಿಸಿ ಬಂದು ಎಲ್ಲಿ ಕಲ್ಯಾಣಕ್ಕೆ. ಆದರೆ ನೀವು ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಪ್ರವಚನವನ್ನು ಕೇಳಿ ಪುನೀತರಾಗಬೇಕು, ಧನ್ಯರಾಗಬೇಕಂತ ನೀವೇನೇ ಬಂದು ಕುಂತೀರಲ್ಲ, ಏನನ್ನು ಬಿಟ್ಟು ಬಂದಿರಿ ಅಂದರೆ 6 ಗಂಟೆಯಿಂದ 10 ಗಂಟೆ ತನಕ ಧಾರಾವಾಹಿ ಬಿಟ್ಟು ಬಂದಿರಿ ಅಂದರೆ ನೀವು ಮುಂದಿನ ವರ್ಷ ಅಕ್ಕ ಮಹಾದೇವಿ ಆಗಕ್ಕೆ ಗ್ಯಾರಂಟಿ ಅದ ಅಂತ ನಾ ಹೇಳ್ತೀನಿ. ಹಂಗೆ 6 ಗಂಟೆಗೆ ನೀವು ಟೈಟ್ ಆಗಿಲ್ಲ, ಅಲ್ಲಿ ಕತ್ತಿ ಒಳಗೆ ಹೇಳಕತ್ತೀನಿ. ಅವರು ಟೈಟ್ ಆಗಿದ್ದು 8 ಗಂಟೆಗೆ ಆಜು ಬಾಜು ಮನೆ ರಿಲೇಷನ್ದೊಳಗಲ್ಲ, ಸಂಬಂಧಿಕ ಹಳ್ಳಿ ಒಳಗೆ ಮಾಮ ಕಾಕ ಅಳಿಯ ಮಗ ಅಂತ ಹಿಂಗೆ ಕರಿತಿರ್ತಾರಲ್ಲ, ಹಂಗೆ ಆಜು ಬಾಜುನವರು ಕುಡಿಯೋಕೆ ಹೋದರು. ಕಾಕ ಮಗ ಕೂಡಿ ಬಾರ್ ಅಂಗಡಿಗೆ 8 ಗಂಟೆಗೆ ಹೋದ. 9 ಗಂಟೆಗೆ ಮಗ ಅನ್ನಿಸ್ಕೊಂಡವ ಅರ್ಧ ಮುರ್ಧ ಟೈಟಾಗಿ ಬಂದು ಬರಕತ್ತಿದ ಮನೆಗೆ. ಕಾಕ ಅನ್ನಿಸ್ಕೊಂಡವ ಅಲ್ಲೇ ಕುಡಿಯಕತ್ತ. ಅದು ತೆಗ್ಗು ಬಿದ್ದಿತ್ತು, ಕಾಣಲಿಲ್ಲ. ಕರೆಂಟ್ ಹೋತಲ್ಲ ಈಗ ಕರೆಂಟ್ ಹೋಗಿಬಿಡ್ತು. ಹಂಗೆ ಬರಕತ್ತಿದ್ದ, ಕರೆಂಟ್ ಹೋಗಿಬಿಡ್ತು. ತೆಗ್ಗು ಕಾಣಲಿಲ್ಲ. ಬಂದವನೇ ಅದ್ರಾಗ ಬಿದ್ದು ಬಿಟ್ಟ. ಮ್ಯಾಲೆ ಹೇಳ್ಬೇಕಂತ ನಿಶೆ ಆಗ್ಯದ, ಹೇಳೋಕ್ಕಾಗೋಲ್ತು. ಹೇಳೋದು ಬೀಳೋದು ಒಂದು ತಾಸು ಹಿಂಗೆ ಪೇಚಾಡಿದ. 9ರಿಂದ 10 ಗಂಟೆಗೆ ಫುಲ್ಲು ಟೈಟಾಗಿ ಬಂದು ಕಾಕ ಡಬಲ್ ಕಾಣಕತ್ತು. ಹಂಗೆ ಫುಲ್ಲು ಟೈಟಾಗಿ ಬಂದಾಗ ಅವ ಅಲ್ಲಿಂದ ಬರಕತ್ತಿದ್ದ, ಕರೆಂಟ್ ಬಂತು. ಹೇಗೆ ಕರೆಂಟ್ ಬಂತಲ್ಲ, ಮೇನ್ ಲೈನ್ ಹೋಗಿತ್ತು, ಒಂದು ತಾಸು ತೆಗೆದಿದ್ರು. ಅವ ಬರೋದಕ್ಕೂ ಕರೆಂಟ್ ಬಂತು. ಬಂದು ನೋಡಿದವ ಕುಣಿಯಾಗ ಬೀಳೋದು ಹೇಳೋದು ಮಾಡಕತ್ತಿದ್ದಲ್ಲ, ಸೋತು ಸುಮ್ಮನೆ ಕುಂತಿದ್ದ. ಹ್ಯಾಂಗಾರ ಮಾಡೋದು ಸಾಕಾಗಿತ್ತು. ಒಂದು ತಾಸು ಆಯ್ತು ಮೇಲೆ ಹೇಳೋದು ಬೀಳೋದು ಮಾಡತ್ತೀನಂತ ಒಂದು 5 ನಿಮಿಷ ಕುಂತ. ಅಷ್ಟರೊಳಗೆ ಇವ ಬಂದ ನೋಡ್ದ. ನಮ್ಮ ಎಳ್ಳಿ ಗುತ್ತಿ ಜನರಿಗೆ ಬುದ್ಧಿನ ಇಲ್ಲ, ಹೆಣ ತಂದು ಕುಣಿಯಾಗಿಟ್ರ ಮಣ್ಣ ಮುಚ್ಚಿಲ್ಲ ಅಂದವ. ಅವ ಅಂದ, ಕಾಕ ಜೀವಂತದ್ರ ಮ್ಯಾಲೆ ಕರ್ಕೊಂಡ, ಏ ಮಗನ ಸೋಮ್ಯರು ಸತ್ತವ್ರು ಮಾತಾಡ್ತಾರೆ, ಗಪ್ ನಿನ್ನ ಆತ್ಮಕ್ಕೆ ಶಾಂತಿ ಕೊಡ್ತಾನ ಅಂದಿವ. ನೀನು ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಗಪ್ಪಿರಂದ. ಇಲ್ಲೋ ಕಾಕ ನೀನು ಕೂಡ ಕುಡಿಯಕ್ಕೆ ಬಂದಿನಲ್ಲ, ನಾ ಜೀವಂತದನ್ನ ಮ್ಯಾಲೆ ಕರ್ಕೊ. ಏ ಇಲ್ಲ ಗಪ್, ನೀ ಸತ್ತಿ, ಈಗ ನಿನ್ನ ಆತ್ಮಕ್ಕೆ ನಾ ಶಾಂತಿ ಕೊಡ್ಬೇಕು ಸೋಮ್ಯರಂದ. ಅಲ್ಲೇ ಮನೆ ಇತ್ತು. ಆ ಮನೆಗೆ ಹೋಗಿ ಬುಟ್ಟಿ ಸಂಕಿತ್ತಂದ, ಬಡ ಮಣ್ಣು ಎಳೆದ, ಮ್ಯಾಲೊಂದು ಪಡಿ ಇಟ್ಟ, ನಿನ್ನ ಆತ್ಮಕ್ಕೆ ಶಾಂತಿ ಆಗಲಿ ಅಂದ. ಜೀವಂತ ಸಮಾಧಿ ಮಾಡ್ದ. ಇದಕ್ಕೆ ಬದುಕ ಅನ್ನಂಗಿಲ್ಲ. ಯಾಕಂದರೆ ಪ್ರಾಣಿಗಳು ಬದುಕ್ತವೆ, ಮನುಷ್ಯರು ಬದುಕ್ತೀವಿ. ಆ ಬದುಕಿಗೆ ಒಂದು ಅರ್ಥ ಇರಬೇಕು, ಆ ಬದುಕಿಗೆ ಒಂದು ಬೆಲೆ ಇರಬೇಕು, ಆ ಬದುಕಿಗೆ ಒಂದು ಕಿಮ್ಮತ್ತಿರಬೇಕು. ಹಂಗೆ ಬದುಕಿದರೆ ಆ ಬದುಕಂತಾರೆ. ಅದಕ್ಕೆ ಒಂದು ಆಕಳು ಕೇಳುತ್ತದೆ, ಇಟ್ಟರೆ ಶಗನಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ಎಲೆಮಾಣವಾಣಿ ನಾರಿಗಾದೆ ಅಂತ ಕೇಳುತ್ತದೆ. ಒಂದು ಆಕಳು ಶಗನಿ ಎಲ್ಲದಕ್ಕೂ ಬರ್ತದ, ಮನುಷ್ಯರದು ಎದಕ್ಕೂ ಬರೋಂಗಿಲ್ಲ. ನಾನು ಹೇಳೋದು ಬೇಡ, ನೀವೇ ತಿಳ್ಕೊಂಬಿಡ್ರಿ. ಯಾಕಂದರೆ ಅವಕ್ಕಿಂತ ಕಸ ತಿಂದು ರಸ ಕೊಡ್ತವೆ, ಹಾಲು ಕೊಡ್ತವೆ. ಆದರೆ ಮನುಷ್ಯನಲ್ಲಿ ಎಲ್ಲ ಇದ್ದರೂ ಕೂಡ ಒಂದಿಷ್ಟು ಆ ಪ್ರಾಣಿಯಲ್ಲಿ ಇರ್ತಕ್ಕಂಥ ಗುಣ ನಮ್ಮಲ್ಲಿಲ್ಲಲ್ಲ. ಯಾಕೆ ಅಂದರೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠದ. ಆ ಶ್ರೇಷ್ಠತೆಯನ್ನು ನಾವು ಬೆಳೆಸ್ಕೋಬೇಕು. ಅದಕ್ಕೆ ಹೇಳ್ತಾರೆ ಶ್ರೀಮಣಿಜಿಗುಂಡ್ರು ಇನ್ನೊಂದು ಕಡೆ, ನರ ಜನ್ಮದಿಂದಿಹದೊಳು ಮಿಗಿಲುಂಟೆ. ಮನುಷ್ಯ ಜನ್ಮ ಬಂದದಲ್ಲ, ಇದಕ್ಕಿಂತ ಶ್ರೇಷ್ಠವಾದ ಜನ್ಮ ಮತ್ತೊಂದು ಐತೇನು ಅಂತ ಕೇಳಿದರೆ ಇಲ್ಲ ಅಂತಾರು. ಉಂಟೆ ಅಂದರೆ ಇಲ್ಲ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ತಾಯಿ ಗರ್ಭದೊಳಗೆ ನಾವೇನು ಭಗವಂತಗೆ ಮಾತು ಕೊಡ್ತೀವಲ್ಲ, ಆ ಮಾತು ಕೇಳಿ ಭಗವಂತನಿಗೆ ಕರುಣೆ ಹುಡ್ತದ. ಈ 2 ಬೆಳ್ಳಿನಿಂದ ನೂಕ್ತಾನಾತ. ನೂಕಿದಾಗ ಪ್ರತಿಯೊಬ್ಬರ ನಡೆದ ಕೆಳಗೆ 2 ಚಿಹ್ನೆ ಅದಾವ, ಭಗವಂತನ ಕುರುಹು. ಆ ಕುರುಹನ್ನು ತಗೊಂಡು ಬಂದೀವಿ ನಾವು. ಇಲ್ಲಿ ತಗೊಂಡು ಬಂದು ಗುರುವಿಗೆ ಶರಣಾಗತಿಯಾಗಿ ನಾವು ಅದನ್ನು ಎದಕ್ಕೆ ಬಂದೀವಿ, ಯಾವ ಭಾಷೆ ಕೊಟ್ಟಿವಿ ಅದನ್ನು ಗಳಿಸ್ಕೊಂಡು ಹೋಗಬೇಕಾಗ್ಯದ. ಇಲ್ಲಿ ಹಂಗಾಗಿಲ್ಲ, ಇದು ಬೇರೆಯೇ ಹೊಂಟುಬಿಟ್ಟದು. ಒಂದು ಮಹಲುಗಳು, ಮನೆಗಳು ಇವ್ಯಾವು ಕೂಡ ನಮ್ಮ ಜೊತೆಗೆ ಬರೋದಿಲ್ಲ. ಅಷ್ಟೇ ಅಲ್ಲ, ಆ ತಾಯಿ ಗರ್ಭದಲ್ಲಿ ನಾಣಿರ್ದ ವೇಳೆಯಲ್ಲಿ ಕುಕ್ಕುಟಾಸನದಲ್ಲಿ ಮಗು ಕುಂತಾಗ ಅದಕ್ಕೆ ಬಯಕೆ ಒಂದಿರುತ್ತದೆ. ಯಾವ ಬಯಕೆ ಅಂತ ಕೇಳಿದರೆ ಹೇಳ್ತಾರೆ, ಇಲ್ಲಿ ಭಾಳ ಚಂದ ಬರೀತಾರೆ, ಶಿಶುವಿನ ಬೇನೆ ಹಸಿವು ನುಂಗಿತ್ತು, ಶಿಶುವಿನ ಬೇನೆ ಹಸಿವು ನುಂಗಿತ್ತು, ಪ್ರಾಯದ ಬೇನೆ ಬಯಕೆ ನುಂಗಿತ್ತು, ಪ್ರಾಯದ ಬೇನೆ ಬಯಕೆ ನುಂಗಿತ್ತು, ಮುಪ್ಪಿನ ಬೇನೆ ಮೊಸನ ನುಂಗಿತ್ತು,
ಮುಪ್ಪಿನ ಬೇನೆ ಮಸನ ನುಂಗಿತ್ತು ಶಿಶುವಿನ ಬೇನೆ ಹಸಿವು ನುಂಗಿತ್ತು ಶಿಶುವಿನ ಬೇನೆ ಹಸಿವು ನುಂಗಿತ್ತು ಈ ಮೂರಾವಸ್ಥೆ ಮಲಗಿದವರ ಈ ಮೂರಾವಸ್ಥೆ ಮಲಗಿದವರ ಕಂಡೆ ಆತ್ಮದ ಬೇನೆ ಅರಿತವರಾರಯ್ಯ ಬೆಟ್ಟದ ಸಿದ್ಧಲಿಂಗ ಬೆಟ್ಟದ ಸಿದ್ಧಲಿಂಗ ಶಿಶುವಿನ ಬೇನೆ ಹಸಿವು ನುಂಗಿತ್ತು ಶಿಶುವಿನ ಬೇನೆ ಹಸಿವು ನುಂಗಿತ್ತು. ಎಷ್ಟು ಚಂದ ಬರೀತಾರೆ. ತಾಯಿ ತಿರ್ಬೇಡ್ಬೇಡ್ರಪ್ಪ, 5 ನಿಮಿಷ ಮುಗಿಸ್ತೀನಿ ನಾನು. ನಮ್ಮ ಒಂದಿಷ್ಟು ಸಿಗ್ನಲ್ ಇರ್ತಾವ್ರಿ, ಮುಗಿಸ್ರಿ ಅಂತ ಡೈರೆಕ್ಟ್ ಹೇಳಂಗಿಲ್ಲ. ಕೈ ಸೊನ್ನೆ ಬೈ ಸೊನ್ನೆ ಕಣ್ ಸೊನ್ನೆ ಅಂತ ಇರ್ತಾವೆ. ಆದರೆ ಅವು ನಿಮಗೆ ಇವು ನಮಗೆ ಬೇರೆನೇ ಇರ್ತಾವೆ ಇಲ್ಲಿ. ಆದರೆ ಎಷ್ಟು ತಾಯಿ ಗರ್ಭದೊಳಗೆ ಅದು ಮಗುವಿಗೆ ಏನಿರ್ತದೆ? ಹಸಿವಿನ ಬೇನೆ. ತಾಯಿ ಉಂಡಿರ್ತಕ್ಕಂಥ ಉಪ್ಪು ಹುಳಿ ಖಾರ ಅದಕ್ಕೆ ತಗಲಿದಾಗ ಸಾವಿರ ಚೋಳ ಕಡದಷ್ಟು ತ್ರಾಸಾಗ್ತದೆ. ಎಡಕ್ಕೆ ಸರಿದ್ರೆ ಮಲಮೂತ್ರದ ಹಿಡಿಕೆಯ ಬಾಧೆ. ಇದನ್ನು ನೆನೆಸಿಕೊಂಡ್ರೆ ನಿದ್ರೆ ಬರವಲ್ಲಂದ್ರು ಶ್ರೀಮಣಿಜಿಗೊಂಡ್ರು. ಎಷ್ಟು ಜನ್ಮಗಳನ್ನು ಎತ್ತಿ ಬಂದೀವಿ, ಇನ್ನಾದರೂ ಈ ಭವಕ್ಕೆ ಹೇಸಬಾರದೆ ಅಂತ ಕರೀತಾರೆ. ಹಸುವಿನ ಬೇನೆ ಶಿಶುವಿಗೆ ಏನಿಲ್ಲ, ಮತ್ತೊಂದು ಬಯಕೆ ಇಲ್ಲ. ಕೇವಲ ಹೊಟ್ಟೆ ಹಸು ಆಯಿತು ಅಂದ್ರೆ ತಾಯಿ ಗರ್ಭದೊಳಗೆ ಓಡಾಡ್ತಿರ್ತದೆ. ಪ್ರಾಯದ ಬೇನೆ ಬಯಕೆ ನುಂಗಿತ್ತು. ಪ್ರಾಯದ ವಯಸ್ಸಿನೊಳಗೆ ನಾನಾ ಥರ ಬಯಕೆ, ಹೊಣ್ಣಿನ ಬಯಕೆ, ಹೆಣ್ಣಿನ ಬಯಕೆ, ಮಣ್ಣಿನ ಬಯಕೆ. ಆ ಎಲ್ಲ ಬಯಕೆದೊಳಗೆ ಆತ್ಮದ ಬೇನೆ ನಾವು ಎದಕ್ಕೆ ಬಂದೀವಿ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಹೇಳ್ತಾರವ್ರು, ಮುಪ್ಪಿನ ಬೇನೆ ಮಸನ ನುಂಗಿತ್ತು ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ. ಈಗ ಕಾಲ ಬಗ್ಗತಿರ್ತಾವೆ, ಮೊಳಕಾಲು ಹಿಡಿತಿರ್ತಾವೆ ನೋಡಿರಿ. ಕುಂದಿರ್ಬೇಕಂದ್ರೂ 1 ತಾಸು ಬೇಕು, ಹೇಳಕ್ಕೆ 1 ತಾಸು ಆಗಂಗಿಲ್ಲ. ಶರೀರ ಕೈ ಕೊಡ್ತವೆ, ಇಂದ್ರಿಯಗಳ ಕೈ ಕೊಡ್ತವೆ. ಇಂದ್ರಿಯಗಳ ಸದೃಢ ಇದ್ದಾಗ ಮಾತ್ರ ನಮ್ಮ ಕೆಲಸ ಮಾಡ್ಕೋಬೇಕು. ಅದಕ್ಕೆ ವಚನದಲ್ಲಿ ಬರೀತಾರವರು, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಮುಪ್ಪಿಂದಪ್ಪ ಒಳಿಯದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ. ಹಲ್ಲು ಹೋದ ಮೇಲೆ ನೋಡ್ರಿ, ಒಂದು ಸೆಂಟೆನ್ಸ್ ಹೇಳ್ತೀನಿ. ಭಗವಂತ 3 ಲೆಟರ್ ಕಳಿಸಿರ್ತಾನೆ ನಮಗೆ. ಭಗವಂತ 3 ಲೆಟರ್ ಕಳಿಸಿರ್ತಾನೆ. 1ನೇ ಲೆಟ್ರ್ ಯಾವುದು? ಅವರು ಅದನ್ನೇ ಬರೆದಾರ ವಚನದಲ್ಲಿ. ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ. 3 ಲೆಟ್ರ್ ಬರೆದಿರ್ತಾನೆ. 1ನೇ ಲೆಟ್ರ್ ಯಾವುದು ಅಂದ್ರೆ ಕಿವಿ ಹತ್ತಿರ ಬಿಳಿ ಕೂದಲಾಗ್ತವೆ. ನಾ ಬಂದೀನಿ ಅಂತ 1ನೇ ಲೆಟ್ರ್ ಸಿಗ್ನಲ್ ಕೊಡ್ತಾನೆ, ಎಚ್ಚರ ಆಗು. ಆದರೆ ಮನುಷ್ಯ ಹಂಗಲ್ಲ, ದೇವರಿಗೆ ಮೋಸ ಮಾಡಕ್ಕೆ ನಿಂತೀವಿ. ಬಿಳಿ ಕೂದಲು ಬಂದರೂ ಕೂಡ ನಿನ್ನ ಲೆಟ್ರ್ ಇನ್ನೂ ಮುಟ್ಟಿಲ್ಲ ಅಂತ ಕರೀದು ಹಚ್ಚಿಕೊಂಡು ಇನ್ನೂ ನನಗೆ ಬಿಳಿ ಕೂದಲು ಆಗಿಲ್ಲ ಅಂತ ಹೊಂಟು ಬಿಂತೀವಿ. ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ. ಹಲ್ಲು ಹೋದ ಮೇಲೆ ಹಲ್ಲಿನ ಸೆಟ್ಟ ಹಾಕಿಸ್ಕೊತೀವಿ. ಇಬ್ಬರು ಅಜ್ಜ ಅಜ್ಜಿ ಇದ್ದರು, ವಯಸ್ಸಾಗಿತ್ತು. 80 ವರ್ಷದ ಮುದುಕ, 75 ವರ್ಷದ ಮುದುಕಿ. ಗುಲ್ಬರ್ಗ ಅಂತ ಸೀಟಿಗೆ ಮಗಳನ್ನ ಕೊಟ್ಟಿದ್ರು. ಒಬ್ಬಕ್ಕೆ ಮಗಳು ಜೀವ ನೆನೆಸಿ ಹೊಂಟಿದ್ರು. ಹೋಗುವಂಥ ಸಂದರ್ಭದೊಳಗೆ ಬಿಜಾಪುರ ಬಸ್ ಸ್ಟ್ಯಾಂಡದೊಳಗೆ ಇಳಿದ್ರು. ಮುದುಕಿ ಹೇಳ್ತು, ಹಸು ಆಗ್ಯದ, ಸ್ವಲ್ಪ ಏನಾದರೂ ಟಿಫಿನ್ ಮಾಡೋ ನಡಿ ಮುದುಕ ಅಂದ್ಲು. ಬಾ ಅಂದ ಅವನು. ವಯಸ್ಸಿದ್ದಾಗ ಭಾಳ ಚಂದ ಕರಿತೀರಿ, ವಯಸ್ಸಾದ್ಮೇಲೆ ಮುದುಕಿ ಅಂತಲೇ ಕರೆಯೋದು. ಇಬ್ಬರು ಹೋದರು, ಕೂತ್ರು. ಇದರ ಬದ್ರ ಸಪ್ಲೈಯರ್ ಬಂದ, ಏನು ಬೇಕ್ರಿ ಅಂತ ಕೇಳ್ದ. ಏನೈತೆ ಅಂದಾಗ ಬಡ ಬಡ ಹೇಳಿದರು, ಯಪ್ಪ ಏನಾರು ಒಂದು ತಂದಿಡೋದು. ಮುದುಕ ಹೇಳ್ತು, 1-2 ಮಸಾಲೆ ದಾಸಿ ತಂದಿಡೋದು. ತಂದಿಟ್ರು. ಆದರೆ ಮುದುಕ ತಿನ್ನಾಕತ್ತು